ನಮ್ಮ ಹೆಸರು ರಮೇಶ್ ನಾಯ್ಕ ಕಪ್ಪಗಲ್ಲು. ರೇಷನ್ ಕಾರ್ಡ್ BPL ಕಾರ್ಡ್ ಇತ್ತು ನಮ್ಮದು. ನಿನ್ನೆ ಕಟ್ ಮಾಡಿದ್ದಾರೆ. ಮೊನ್ನೆ ನಾವು ರೇಷನ್ ತಂದೀವಿ. ನಿನ್ನೆ ಕಟ್ಟಾಗ್ಯದ. ನಮ್ಮ ನ್ಯಾಯಬೆಲೆ ಅಂಗಡಿಯವ್ರು ಫೋನ್ ಮಾಡಿ ಹೇಳಿದ್ರು, ಹಿಂಗೆ ಕಟ್ಟಾಗ್ಯದ ನೋಡಪ್ಪ ನಿಮ್ಮ ಕಾರ್ಡು, ಹೋಗಿರಿ ವಿಚಾರಣೆ ಮಾಡೋ ನಿಮ್ಮ ತಹಸೀಲ್ದಾರ್ ಆಫೀಸಿನಲ್ಲಿ ಅಂತ ಹೇಳಿದ್ರು. ಬಂದು ಇಲ್ಲಿ ವಿಚಾರಣೆ ಮಾಡಿದ್ರಿ. ಇವ್ರು ಏನಂತಾರೆ, ನಾವು ಕಟ್ ಮಾಡಿಲ್ಲ, ಮೇಲೆ ಅವ್ರು ಕಟ್ ಮಾಡ್ಯಾರ, ನಾವು ಬರತನ ತಡ್ಕರಿ, ಆಪ್ಷನ್ಸ್ ಬರ್ತದ, ಬಂದ ಮೇಲೆ ನಾವು ಅದನ್ನು ಓಕೆ ಮಾಡಿ ಕೊಡ್ತೀವಿ ಅಂತದ್ದು ಇನ್ಸ್ಟ್ರಕ್ಷನ್ ಮಾಡಿ, ನಿಮ್ಮದು ಹೊಲ ಕಡಿಮೆ ಇತ್ತು, ನಿಮ್ಮ ಹೆಸರಲ್ಲಿ ಕಾರ್ ಇಲ್ಲ ಏನಿಲ್ಲ ಅಂತಂದ್ರೆ ನಿಮ್ಮ ಹೆಸರಲ್ಲೇ ಮತ್ತೆ ಉಲ್ಟಾ ಮಾಡಿ ಕೊಡ್ತೀವಿ ಅಂತ ಹೇಳ್ತಾರೆ. ಹೇಳಿದಪ್ಪ ಅಂದ್ರೆ ಇವ್ರು ಬಡವ್ರನ್ನ ಮತ್ತೆ ಅದನ್ನು ಡೀಟೇಲ್ ತಗೋಬೇಕು. ತಾವು ಮೊದಲು ಫಸ್ಟ್ ಏನೈತೆ ಇವ್ರದ್ದು ಎಷ್ಟೈತೆ ಹೊಲ, FID ನಂಬರ್ ಹಾಕಿದ್ರೆ, ಆಧಾರ್ ಕಾರ್ಡ್ ನಂಬರ್ ತಗೊಂಡು FID ನಂಬರ್ ಹಾಕಿದ್ರೆ ಗೊತ್ತಾಗಿಬಿಡ್ತದೆ ಯಾರ್ಯಾರು ಭೂಮಿ ಎಷ್ಟೆಷ್ಟೈತೆ ಅಂತಂದು. ಅವರು ಆಧಾರ್ ಕಾರ್ಡ್ ಹೊಡೆದು ಬಿಟ್ರೆ ಡೀಟೇಲ್ ಅವ್ರದ್ದು ಆಧಾರ್ ಕಾರ್ಡ್ನಾಗ ಎಲ್ಲ ಡೀಟೇಲ್ಸ್, ರೇಷನ್ ಕಾರ್ಡು ಮತ್ತು ನಮ್ಮ ಭೂಮಿ ಎಷ್ಟೈತೆ, ಅವ್ರ ಹೆಸರಲ್ಲಿ ಗಾಡಿ ಎಷ್ಟು ಅವೆಲ್ಲ ಬಂದುಬಿಡ್ತದೆ. ಅದೆಲ್ಲ ಬಿಟ್ಟು ಇವರು ಏಕದಮ್ಮಲ್ಲಿ ಸಿಕ್ಕಬದ್ದವ್ರದ್ದು ಯಾರ್ಯಾರು ಸಿಗ್ತದೆ ಅವ್ರದ್ದು ರೇಷನ್ ಕಾರ್ಡ್ ಕಟ್ ಮಾಡ್ಕೊಂತ ಹೋದರೆ ಬಡ ಜನಗಳು ಮತ್ತೆ ಸೇರ್ಪಡೆ ಮಾಡೋಕೆ ಎಷ್ಟು ದಿನ ಬೇಕು? ಸೇರ್ಪಡೆ ಮಾಡೋಕೆ ಮತ್ತೆ ತಹಸೀಲ್ದಾರ್ ಆಫೀಸಿಗೆ DD ಆಫೀಸಿಗೆ ಅಲ್ದಾಡ್ಬೇಕಾ? ಅದನ್ನ ನಾನು ಇವ್ರನ್ನ ಕೇಳೋದು ಪ್ರಶ್ನೆ. ಅಲ್ಲ ಸರ್, ಏನಂತಂದ್ರೆ ಸಣ್ಣ ರೈತರು, ಅತಿ ಸಣ್ಣ ರೈತರು, ಇವರಿಗೆ BPL ಕಾರ್ಡ್ ಕೊಡ್ಬೇಕಂತೇಳಿ ಸರ್ಕಾರ ಹೇಳುತ್ತೆ. ಆದರೆ ಶ್ರೀಮಂತರನ್ನ ಬಿಟ್ಟು ಬಡವರು, ಸಣ್ಣ ರೈತರನ್ನ, ಅಮಾಯಕರನ್ನ ಈ ರೀತಿ ಡಿಲೇಟ್ ಮಾಡ್ತಾರೆ ಅಂದಮೇಲೆ ಎಲ್ಲಿಗೆ ಬಂದಿತ್ತು ಸರ್ ಸರ್ಕಾರ? ಏನು ಮಾಡ್ತಾ ಇದೆ ಸರ್ ಸರ್ಕಾರದ ಎಲ್ಲ ಮುಗಿದೋಗಿದ್ರಿ. ತಮ್ಮ ರೇಷನ್ ಕಾರ್ಡ್ ಅದು ಕಟ್ ಮಾಡ್ತಾರಂದ್ರೆ ನಾವು ಅಕ್ಕಿ ಕೊಡ್ಲಾರ್ದ ಅದು ಮಾಡ್ಲಾರ್ದ ಮಾಡ್ತಾರೆ. ಬಡ ರೈತರು 20 ಸತಿ ಇರ್ಬೇಕೇನ್ರಿ? ಕಟ್ ಮಾಡ್ತಾರೆ. ತಮ್ಮ ಇತ್ತಿಗೆ ತಾವ ಕಟ್ ಮಾಡಿದ್ರೆ ಡೀಟೇಲ್ಸ್ ತಿಳ್ಕೊಂಡು ಕಟ್ ಮಾಡ್ಬೇಕು. ಮತ್ತೆ ಕಟ್ ಮಾಡಿದಪ್ಪ ಅಂದ್ರೆ ರೈತರು ಅಲದಾಡ್ಬೇಕಲ್ಲ ಆಫೀಸಿಗೆ ಕೆಲಸ ಬಿಟ್ಟು. ಇವಾಗ ಸೇರ್ಪಡೆ ಮಾಡಕ್ಕೆ ಮತ್ತೆ ಸುಮಾರು ಇವಾಗ ಒಂದು 3-4 ತಿಂಗಳು ಬೇಕು. 3-4 ತಿಂಗಳ ತನಕ ಅವ್ರು ಅಕ್ಕಿ ಇಲ್ಲ. ಇವೆಲ್ಲ ಯಾರು ಹೊಣೆ ಆಗ್ತಾರ? ಹಂಗಾಗಿ ಅದಕ್ಕಂದ ನಾವು ತಹಸೀಲ್ದಾರ್ ಆಫೀಸಿಗೆ ಬಂದಿದ್ದೀರಿ. ಅಂದ್ರೆ ಶ್ರೀಮಂತರು ಇವ್ರಿಗೆ ಕಣ್ಣಿಗೆ ಕಾಣಲ್ಲ. ಶ್ರೀಮಂತರಿಗೆ ಬೇಕಾದಷ್ಟು ಅವ್ರಿ 3 ಕಾರು, 4 ಕಾರು, 50 ಎಕರೆ ಹೊಲ ಇದ್ರು BPL APL ಅವ. ಅಂತದಾಗ ಅಮಾಯಕರ ಬಡವರನ್ನ ನೋಡಿ ಕಟ್ ಮಾಡಪ್ಪ ಅಂದ್ರೆ ಯಾರು ಹೇಳ್ಬೇಕ್ರಿ ಇವ್ರಿಗೆ? ಅಂದ್ರೆ ಬಡವರು ಯಾರು ಕೇಳಲ್ಲ ಅಂತ ಹೇಳಿ ನಿಮ್ಗೆ ದಿಕ್ಕ ಯಾರು ಸರ್? ನಿಮಗೆ ಡಿಲೇಟ್ ಆಗಿದ್ದಲ್ಲ ನಿಮ್ದು? ಅದೇ ತಹಸೀಲ್ದಾರ್ ಕೇಳ್ತೀನಿ ಅವ್ರು ಎಲ್ಲ ಅಂತಂದ್ರೆ ಅದಕ್ಕೆ ಯಾರು ಹೊಣೆ ಆಗ್ತಾರ ಅವ್ರು ನಾವು ಸ್ಟ್ರೈಕಿಂಗ್ ಮಾಡ್ತೇವ್ರಿ. ತಹಸೀಲ್ದಾರ್ ಆಫೀಸ್ ಮುಂದೆ ಕುಂದಿರ್ತೇವೆ ನಾವೆಲ್ಲ ಸೇರಿ. ಅಲ್ಲ ಸರ್, ಈ ರೀತಿ ಇದಾದ್ರಿಗಿನ ಬಡವರನ್ನ ಒಂದ್ ರೀತಿಯಲ್ಲಿ ಶೋಷಣೆ ಆಗಿ ಬದುಕಬೇಕಾ ಅಂದ್ರೆ ಮುಂದುವರೆಯೋದು ಯಾವಾಗ ಸರ್? ಬಡವರು ಮುಂದುವರೆದ್ರೆ ಹೆಂಗ್ರಿ ಸರ್? ಬಡವ್ರು ಮುಂದುವರೆದ್ರೆ ಅವ್ರನ್ನ ಇದು ಮಾಡಕ್ಕಾಗ್ತದಲ್ಲ. ಯಾರನ್ನ? ಮಧ್ಯವರ್ತಿಗಳು ಹೆಂಗ್ ಬದುಕ್ಬೇಕು ಹೇಳು? ಹಂಗಾಗಿ ಬಡವ್ರನ್ನ ಕಲಸ ಮಾಡಕ್ ಹಚ್ಚಾರ. ಅಲ್ಲಿದ್ದವ್ರು ಅಲ್ಲೇ ಇರ್ರಿ, ನೀವು ಬಡವ್ರನ್ನ ಉದ್ಧಾರ ಮಾಡಿದಪ್ಪ ಅಂದ್ರೆ ನಮ್ಮ ಮಾತು ಕೇಳೋದಲ್ಲ ಅಂತ ಅವ್ರು. ಅಂದ್ರೆ ಮಾನವಿ ಕಂದಾಯ ಕಚೇರಿ ಬ್ರೋಕರ್ಗಳು ಅವಳೆ ಆಗಿದೆ ಸರ್? ಬ್ರೋಕರ್ಗಳು ಅವಳೆ ಆಗಿದೆ ರೀ. ಮತ್ತೆ ಹಿಂಗಾದ್ರೆ ಹೆಂಗ ಸರ್? ಈಗ ಹೆಂಗಂತಂದ್ರೆ ಇವ್ರು ಇಲ್ಲಿದ್ದವರು ಚುನಾವಣೆ ಅಧಿಕಾರಿಗಳು, ಇಲ್ಲಿ ಯಾರು ಚುನಾವಣಾ ಪ್ರತಿನಿಧಿಗಳು ಅವರೇ ಇದು ಕೇಳ್ಬೇಕ್ರಿ. ಸಂಬಂಧಪಟ್ಟ ಅಧಿಕಾರಿಗಳು, ಸಂಬಂಧಪಟ್ಟ ಅದಕ್ಕೆ ಏನಾಯ್ದಾರೆ ಅವರೆಲ್ಲ ವಿಚಾರಣೆ ಮಾಡಿ ಇದನ್ನು ಮುಂದುವರಿಸ್ಬೇಕ್ರಿ. ವೇಣುಗೋಪಾಲ್ ಬೋವಿ ಅಂತೇಳಿ ಸಂಘಟನೆಯ ಜಿಲ್ಲಾಧ್ಯಕ್ಷರು. ರೇಷನ್ ಕಾರ್ಡ್ ಕಟ್ಟಾಗಿದೆ ಅಂತೇಳಿ ನಮ್ಮ ಸ್ನೇಹಿತರು ಕಬ್ಬಗಲ್ಲಿಯಿಂದ ಬಂದಿದ್ದಾರೆ. ಹೋದ ತಿಂಗಳು ರೇಷನ್ ಹಾಕ್ಸ್ಕೊಂಡು ಬಂದಾರೆ. ಈ ಸಾರಿ ರೇಷನ್ ಹಾಕ್ಸ್ಬೇಕಾದ್ರೆ ನಿಮ್ಮ ಒಂದು ಭಾವಚಿತ್ರ ಇದರಲ್ಲಿ ನಮೂದಿರೋದಿಲ್ಲ ಅಂತೇಳಿ ನಮ್ಮ ಸ್ನೇಹಿತರಿಗೆ ಹೇಳಿದ್ದಾರೆ. ಹೇಳಿದ ನಂತರ ಇವ್ರೇನು ಮಾಡ್ಯಾರ, ಇಲ್ಲಿ ತಹಸೀಲ್ ಆಫೀಸಿಗೆ ಬಂದಾರ್ರಿ. ಬಂದು ವಿಚಾರಣೆ ಮಾಡಿದ್ರೆ ಇವರು ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳು ಒಬ್ರಿಗೊಬ್ಬರು ಸರಿಯಾಗಿ ಇರೋದಿಲ್ಲ. ಇಲ್ಲಿ ದಿನಗೂಲಿಯಾಗಿ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಹುಡುಗರು ಇರ್ತಾವೆ. ಅವ್ರನ್ನ ಕೇಳಿದಾಗ ನಮ್ಗೆ ಗೊತ್ತಿಲ್ಲ ಅಣ್ಣ, ಸಾಹೇಬ್ರಿಗೆ ಕೇಳಬೇಕು ಅಂತಂದು ಹೇಳಿರ್ತಾರೆ. ಹೇಳಿದಾಗ ಇಲ್ಲಿ ಏನಾಗ್ಯದ ಅಂತಂದರೆ ಒಂದು ಅರ್ಜಿನ ಟೈಪ್ ಮಾಡಿಸ್ಕೊಡು ಅಂತಂದು ದೂರವಾಣಿ ಮುಖಾಂತರ ಹೇಳಿದ್ರೆ ಅಲ್ಲ ಸರ್, ಈ ರೀತಿ ಆ ಪ್ರಕಾರ ಅರ್ಜಿನ ಟೈಪ್ ಮಾಡಿಸಿ ಈಗ ಇನ್ವರ್ಣೆ ಕೊಟ್ಟು ಒಂದು ರಿಸೀವ್ಟ್ ತೊಗೊಂಡಿವಿ. ಅದು ಕಾದು ನೋಡಬೇಕಾಗಿದೆ ಎಷ್ಟು ದಿನಗಳಲ್ಲಿ ಪ್ರಗತಿಯಲ್ಲಿ ಬರ್ತದ ಅಂತ. ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ನಡೀತಕ್ಕಂಥ ಈ ಒಂದು ಆಹಾರ ಇಲಾಖೆ ನಮಗೆ ಸಂಬಂಧನೇ ಇಲ್ಲ ಅಂಥೇಳಿ ಮಾನ್ಯ ತಹಸೀಲ್ದಾರರು ಮೇಲೂ ನೋಟಕ್ಕೆ ಒಂದು ಜವಾಬನ್ನು ಕೊಟ್ಟು ಜಾರಿಕೊಂಡ್ಬಿಡ್ತಾರೆ. ತಹಸೀಲ್ ಕಾರ್ಯಾಲಯದ ಅಧೀನದೊಳಗಡೆ ಕಾರ್ಯಾಲಯ ಇದ್ದು ತಹಸೀಲ್ದಾರರಿಗೆ ಈ ಇಲಾಖೆ ಹೆಂಗೆ ಸಂಬಂಧಪಡ್ತದ ಸಂಬಂಧಪಡೋದಿಲ್ಲ ಅಂತಕ್ಕಂಥ ವಿಷಯ ಹೆಂಗೆ ಹೇಳ್ತಾರ ತಹಸೀಲ್ದಾರ್ ನಮ್ಗೆ ಅರ್ಥ ಆಗ್ಲಾರ್ದು. ಅಲ್ಲ ಸರ್, ಏನಂತಂದ್ರೆ ಬಡವ್ರದ್ದು ರೇಷನ್ ಕಾರ್ಡ್ ಇದು ಮಾಡ್ತಾರೆ ಅಂದಮೇಲೆ ಶ್ರೀಮಂತರ ಕಾರ್ಡ್ ಯಾಕೆ ಮಾಡ್ತಾ ಇಲ್ಲ ಸರ್? ಇಲ್ಲ ಸರ್, ಬಡವರಾದ್ರೆ ಈಗ ಒಂದು ದಿನ ಡಿಲೀಟ್ ಮಾಡಿಬಿಟ್ರೆ ಒಂದು ಕ್ಷಣದ ಕೆಲಸ. ಅವರು ಹಳಿದಾಡಿ ಮಾಡಿಸೋಷ್ಟಿಗೆ 4 ತಿಂಗಳು ಆಗ್ತದ. ಒಂದ್ಸಲ ಸೇರ್ಪಡೆ ಮಾಡಿಸ್ಬೇಕು ತಂತ್ರಜ್ಞಾನದಾಗ ಇದ್ರಾಗ ಹೋಗಿ
ನೆಮ್ಮದಿ ಕೇಂದ್ರದಾಗ ಹಾಕಬೇಕು, ಅದನ್ನು ಸೇರ್ಪಡೆ ಮಾಡಿಸ್ಬೇಕಂದ್ರೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಬೇಕು. ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಬೇಕಂದ್ರೆ ಅದಕ್ಕೊಂದು ಅರ್ಜಿ ಸಲ್ಲಿಸಬೇಕು. ಅದು ಅರ್ಜಿ ಸಲ್ಲಿಸಬೇಕಾದ್ರೆ ಅದು ಇಲ್ಲಿ 50,000ಕ್ಕಿಂತ ಹೆಚ್ಚಿಗೆ ಆದಾಯ ಮಾಡ್ತೀವಿ ಅಂತ ಹೇಳ್ತಾರೆ. ಅದು 50,000 ತೊಗೊಂಡ್ರೆ ರೇಷನ್ ಕಾರ್ಡ್ಗೆ ಎಲಿಜಿಬಲ್ ಆಗಂಗಿಲ್ಲ. ಅಂದರೆ ಸರ್ಕಾರ ಬಡವ್ರನ್ನ ಉದ್ಧಾರ ಮಾಡೋಕ್ಕೆ ನಿಂತಿಲ್ಲ ಸರ್. ಸರ್ಕಾರ ಮಿತಿ ಇಲ್ಲ ಅನ್ನೋದು ತಪ್ಪು ರೀ. ಯಾಕಂದ್ರೆ ಸರ್ಕಾರದೊಳಗೆ ಆಧೀನದೊಳಗೆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳ ನಿರ್ಲಕ್ಷ್ಯತನ, ಆಮೇಲೆ ಈ ಜನರನ್ನ, ಬಡ ಜನರನ್ನ ತುಳಿತಕ್ಕಂಥ ಒಂದು ಸ್ಪಷ್ಟ ನೋಟ ಇಲ್ಲಿ ಎಲ್ಲರಿಗೂ ಎದ್ದು ಕಾಣ್ತದ. ಇವ್ರಿಗೆ ಏನಪ್ಪ ಅಂತಂದ್ರೆ ಮೇಲಧಿಕಾರಿಗಳನ್ನ ಇವರು ಪರಿಗಣನೆಗೆ ತಗೊಳ್ಳೋದಿಲ್ಲ. ನಾವೇ ಸುಪ್ರೀಂ ಬಾಸ್ ಅನ್ನೋ ಒಂದು ರೀತಿಯಲ್ಲಿ ಇಲ್ಲಿ ವರ್ತನೆ ಮಾಡ್ತಾರೆ. ಯಾರು ಸರ್? ಕಂದಾಯ ಇಲಾಖೆಯಲ್ಲಿ ಇರ್ತಕ್ಕಂಥವ್ರಲ್ಲ, ಆಹಾರ ಇಲಾಖೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು, ವಿರುಪಣ್ಣ ಸರ್ ಆಗಿರ್ಬೋದು, ದೇವರಾಜ್ ಆಗಿರ್ಬೋದು. ಇವ್ರಿಗೆ ಏನಪ್ಪ ಅಂತಂದ್ರೆ ಕಳ್ಳ ಸಾಗಾಣಿಕೆ ಮಾಡ್ತಕ್ಕಂಥವ್ರಿಗೆ ಕುಮ್ಮಕ್ ಕೊಡ್ತಾರೆ. ಇವರು ಆಹಾರ ಧಾನ್ಯಗಳನ್ನ ಮಾರ್ಕೊಳ್ಳಿಕ್ಕೆ ಒಂದು ದಾರಿ ಮಾಡಿಕೊಡ್ತಕ್ಕಂಥದ್ದು. ಒಂದು ಗಾಡಿನ ಹಿಡಿದು ಯಾರೋ ಕಾರ್ಯಕರ್ತರು ನಿಂದ್ರಿಸಿರ್ತಾರೆ, ಅದು 2 ದಿನ ಪೊಲೀಸ್ ಸ್ಟೇಷನಲ್ಲೇ ನಿಂತಿರ್ತದೆ. 2 ದಿನದ ಮೇಲೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆ ರೇಷನ್ ಕಾರ್ಡ್ಗಳಿದಾವೆ ಸರ್, ಯಾಕೆ ಕಟ್ ಮಾಡ್ತಾ ಇಲ್ಲ? ಅವರು ಬೇಕಾದ್ರೆ ಇನ್ಸ್ಪೆಕ್ಷನ್ ಮಾಡಲಿ, ಅವ್ರಿಗೆ ಗೊತ್ತಾಗ್ತದೆ. ಇನ್ಸ್ಪೆಕ್ಷನ್ ಕೂಡ ಅದು ಮಾಡಲಿ ಅಂತ ನಾವು ಹೇಳ್ತೀವಿ. ಹೇಳಿದಾಗ ಏನು ಮಾಡಿಬಿಡ್ತಾರೆ, ಅವರೆಲ್ಲ ಇಲ್ಲೇ ಕುಂತ್ಕೊಂಡು ಮಾಡಿಬಿಡ್ತಾರೆ. ಎಲ್ಲಿ ನಿಸರ್ಗ ಹೋಟೆಲ್ ಆಗಲಿ, ಇಲ್ಲಾಂದರೆ ವಿಜಯ್ ಹೋಟೆಲ್ ಆಗಲಿ, ಇಲ್ಲ FMC ಅಲ್ಲಿ ಇರ್ತಕ್ಕಂಥ ಒಂದು ಗೋಡನ್ ಐತೆ, ಅಲ್ಲಿ ಕುಂತ ಇಲ್ಲೇ ಕರೆಸಿ ಅಲ್ಲೇ ಮಾತಾಡಿ ಸರಿ ಮಾಡಿಬಿಡ್ತಾರೆ.